ಬಟ್ ನಾವಿರೋ ಪರಿಸ್ಥಿತಿಲಿ ನಮ್ಮ ಹೊಟ್ಟೆ ಇರೋ ಆಗಲ್ಲ ಮಮ್ಮಿ ನೋಡಿ ಎಲ್ಲದಕ್ಕೂ ಹಿಂಗೆ ಅನ್ಕೊಂಡು ಈ ತರ ನೋಡಿ ನಮ್ಮ ಮಮ್ಮಿ ಒಳಗೋಗುವಾಗ ಹೆಂಗಿದ್ರು ಹೆಂಗ್ ಬಂದವ್ರು ಆಚೆ ಕಡೆ ಫುಲ್ ಟಿಪ್ ಟಾಪ್ ಆಗಿ ಮಾಡಿಸ್ಕೊಂಡ್ರೆ ಎಲ್ಲ ನನ್ನ ಮೇಲೆ ಟ್ರಯಲ್ ಮಾಡಿಸಿದ್ಲು. ಲಾಡ್ ಆಫ್ ಡಿಸ್ಟರ್ಬೆನ್ಸ್ ನಮ್ಮ ರೋಡಲ್ಲಿ, ಅದೆಲ್ಲ ಇಗ್ನೋರ್ ಮಾಡಿ ಬಿಂದು ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಹಲೋ ಗೈಸ್, ಅಯ್ಯೋ ಸೂಪರ್ ಕೈ. ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ನಾನು ಮಾತ್ರ ಯಾವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನೋ ಆವಾಗ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ಅಂತೀನಿ. ನೀವು ಯಾವಾಗ ನೋಡ್ತಾ ಇರ್ತೀರೋ ನಂಗೆ ಗೊತ್ತೇ ಇಲ್ಲ. ಬಟ್ ದೆನ್ ಇವತ್ತು ಆನ್ ಅ ಸಂಡೇ ಇವತ್ತು ಒಂದು ರೆಸ್ಟೋರೆಂಟ್ ಪ್ರಮೋಷನ್ಗೆ ನಾವು ಹೋಗ್ತಾ ಇದ್ದೀವಿ. ಪಾಕಶಾಲಾ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅಲ್ಲಿ ಉಡುಪಿ ಮೃಷ್ಟಾನ್ನ ಭೋಜನ ಅಂತ ಹೊಸದಾಗೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನು ಟ್ರೈ ಮಾಡಿ ನಿಮಗೆಲ್ಲ ಹೇಗಿರುತ್ತೆ ಅಂತ ಹೇಳೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಿನ್ನೆ ಬ್ಲಾಗ್ನಲ್ಲಿ ನಾನು ಹೇಳಿದೆ ಹೋಗಿದ ತಕ್ಷಣ ಮನ್ಕೊಳ್ಳೋದೆ ಅಂತ. ಬಟ್ ವಿ ಹ್ಯಾಡ್ ಅದರ್ ಪ್ಲ್ಯಾನ್ಸ್. ಯಾಕಂದರೆ ನಮ್ಮ ಮನೆ ಹತ್ರ ದೇವ್ರು ಬಂದಿತ್ತು, ಅಣ್ಣಮ್ಮ ಮಾರಮ್ಮ ಮತ್ತು ಗಂಗಮ್ಮ ದೇವ್ರು ಬಂದಿತ್ತು. ಸೊ ನಾವು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಏನೋ ಪ್ರಸಾದ ಎಲ್ಲ ಹಂಚಿದ್ವಿ. ಆ ಬ್ಲಾಗ್ ಕೂಡ ನಾನು ರೆಕಾರ್ಡ್ ಮಾಡಿದ್ದೀನಿ, ಮರಿದೆ. ಇಂಟ್ರೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅವಾಗ. ಬಟ್ ದೆನ್ ಪೂರ್ತಿ ವ್ಲಾಗ್ ರೆಕಾರ್ಡ್ ಮಾಡಿದ್ದೀನಿ. ನೀವು ಹೋಗಿ ಅದನ್ನು ನೋಡ್ತಾ ಇರಿ. ನಾವು ಅಷ್ಟರಲ್ಲಿ ಹೋಗಿ ಪಾಕಶಾಲಾ ರೀಚ್ ಆಗ್ತೀವಿ. ಆ್ಯಂಡ್ ಈ ಡ್ರೆಸ್ ಇವತ್ತು ನಾನು ಫಾರ್ ದ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ. ತೊಗೊಂಡು ಆಲ್ಮೋಸ್ಟ್ ಒಂದು 2.5 ತಿಂಗಳು ಏನೋ ಒಂದು ಸ್ಪೆಷಲ್ ಒಕೇಶನ್ಗೆ ತೊಗೊಂಡೆ. ಆ ಒಕೇಶನ್ ನನಸಾಗಲಿಲ್ಲ. ಸರಿ, ಇದು ನೋಡಿದಾಗೆಲ್ಲ ಅದೇ ನೆನಪು ಬರ್ತಾಯಿತ್ತು ಅಂತ ಹಾಕ್ಕೊಂಡಿರಲಿಲ್ಲ. ಇವತ್ತು ಐ ಥಾಟ್ ಐ ವೇರ್ ಇಟ್ ಅಂತ ಇದು ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ದೀನಿ. ಇರಿ ಪೂರ್ತಿ ಡ್ರೆಸ್ ತೋರಿಸ್ತೀನಿ ನಿಮಗೆ. ಲಾಡ್ ಆಫ್ ಡಿಸ್ಟರ್ಬೆನ್ಸ್ ನಮ್ಮ ರೋಡಲ್ಲಿ, ಅದೆಲ್ಲ ಇಗ್ನೋರ್ ಮಾಡಿ ಬಿಂದು ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಇದೇ ಡ್ರೆಸ್ಸು ಚೆನ್ನಾಗಿದೆಯಾ? ಮೇಲೆತ್ತು ಚೂರು. ನಾನು ನಡ್ಕೊಂಬರುವಾಗ ಮೇಲೆ ಎತ್ತಬೇಕು ಮಮ್ಮಿ. ಚೆನ್ನಾಗಿದೆಯಾ ಡ್ರೆಸ್ಸು? ಚೆನ್ನಾಗಿದೆಯಾ ಇಲ್ವಾ? ನನಗೇನು ಕಾಣಿಸ್ತಾ ಇಲ್ಲ. ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ಸಲ್ಲಿ ಹೇಳಿ. ಓಕೆ ಓಕೆ. ನಿಮ್ಮ ಅಣ್ಣನ ಅದು? ಇಬ್ರು ಒಂದೇ ತರ ಇದ್ದೀರಾ ನೋಡಕ್ಕೆ. ಯಾರಣ್ಣ ಯಾರ ತಮ್ಮ? ನಿಜಾನಾ? ಯೂಶಲಿ ನಮ್ಮ ಮನೆ ಹತ್ರ ದೇವ್ರು ಕರ್ಕೊಂಡು ಬರೋ ಅಷ್ಟರಲ್ಲಿ ಎಷ್ಟು ಸುಸ್ತಾಗಿರುತ್ತಲ್ಲ ಅವ್ರಿಗೆಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ಜ್ಯೂಸ್ ತಂದಿಟ್ಟಿರ್ತೀವಿ. ಆ್ಯಂಡ್ ದಿಸ್ ಇಸ್ ಆಲ್ ದ ಪ್ರಸಾದ. ಟೊಮೆಟೊ ಬಾತ್ ಮತ್ತು ಮೊಸರನ್ನ ಮಾಡಿಸಿದ್ರು. ಅದಾದಮೇಲೆ ನಾವು ಫಸ್ಟು ದೇವ್ರಿಗೆ ಪೂಜೆ ಮಾಡಿದ್ವಿ. ಲಾಸ್ಟ್ ಟೈಮೆಲ್ಲ ನೀವು ನೋಡಿದ್ರೆ, ನಾನು ಲಾಸ್ಟ್ ಟೈಮ್ ಇದೇ ಥರ ವ್ಲಾಗ್ ಶೇರ್ ಮಾಡಿದಾಗ ತುಂಬ ಹೊತ್ತು ದೇವ್ರು ನಮ್ಮ ಮನೆ ಹತ್ರ ಇತ್ತು. ಅಂದರೆ ಸುಮಾರು ಹೊತ್ತು ಇತ್ತು. ನಾವೆಲ್ಲ ಡಾನ್ಸ್ ಮಾಡಿ ಪೂಜೆ ಮಾಡಿ ಪ್ರಸಾದ ಎಲ್ಲ ತಿಂದು ಆಮೇಲೆ ದೇವ್ರನ್ನ ಕಳಿಸ್ಕೊಟ್ಟಿದ್ದು. ಬಟ್ ಈ ಸಲ ಏನೋ ತುಂಬಾ ಅರ್ಜೆಂಟಲ್ಲಿ ಪೂಜೆ ಎಲ್ಲ ಮಾಡಿ ದೇವ್ರನ್ನ ಕಳಿಸಿದ್ದಾಯಿತು. ಯಾಕಂದರೆ ಎತ್ತವಾಗಲೇ ಅಲ್ಲಿ ದೇವ್ರನ್ನ ಮೇಯ್ನ್ ಎಲ್ಲಿ ಕೂರಿಸಿದ್ರು ಅಲ್ಲಿಂದ ತೆಗಿವಾಗಲೇ ಲೇಟ್ ಆಗಿತ್ತಂತೆ. ಸೊ ಅದರಿಂದ ದೇವ್ರನ್ನ ಬೇಗ ಮೆರವಣಿಗೆ ಎಲ್ಲ ಮಾಡಿಸಿ ಆಮೇಲೆ ಪ್ರಸಾದ ಎಲ್ಲ ಹಂಚಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿಸಿ ಇಲ್ಲಿಂದ ಹೊರಟು. ತುಂಬ ಚೆನ್ನಾಗಿತ್ತು ದೇವರು. 3 ದೇವ್ರೂ ನಾನು ಯಾವತ್ತೂ ಒಟ್ಟಿಗೆ ನೋಡಿರಲಿಲ್ಲ. ಆ್ಯಂಡ್ ನಮ್ಮ ಚಿಕ್ಕ ರೋಡಲ್ಲಿ 3 ದೇವ್ರನ್ನೂ ಈ ಥರ ಕೂರಿಸಿ ಪೂಜೆ ಮಾಡೋದು, ಎಲ್ಲರೂ ಖುಷಿಪಟ್ಟರು. ಎಲ್ಲರೂ ಬರ್ತಾರೆ ಪಾಪ, ಅದೊಂದು ಒಳ್ಳೆ ವಿಷಯ. ಲೈಕ್ ನಾವ್ಯಾಕೆ ಬರಬೇಕು ಅಂತ ಮಾಡಲ್ಲ. ನಮ್ಮ ರೋಡಲ್ಲಿ ಇರೋರು ಎಲ್ಲರೂ ಬರ್ತಾರೆ, ಪಕ್ಕದ ರೋಡವ್ರು ಎಲ್ಲರೂ ಬರ್ತಾರೆ. ಇಲ್ಲಿ ಇದ್ದಿದ್ದು ಅಣ್ಣಮ್ಮ ಮಾರಮ್ಮ ಮತ್ತು ಗಂಗಮ್ಮ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ದೇವ್ರನ್ನ ನೋಡೋಕ್ಕೆ, ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಒಂದು ರೌಂಡ್ ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಪ್ರಸಾದ ಹಂಚೋಕ್ಕೂ ಬಿಡಲಿಲ್ಲ. ಅಷ್ಟು ಬೇಗ ತೊಗೊಂಡು ಹೊರಟೋದ್ರು ದೇವ್ರನ್ನ. ಯೂಶ್ವಲಿ ಲಾಸ್ಟ್ ಟೈಮ್ ಮಾಡ್ದಂಗೆ ಕರ್ಪೂರ ಅಂಟಿಸಿ 7 ಸ್ಟೆಪ್ ಅನಿಸುತ್ತೆ, 7 ಸ್ಟೆಪ್ ಕರ್ಪೂರ ಅಣಿಸಿ ಅಲ್ಲಿಂದ ಆಮೇಲೆ ದೇವ್ರನ್ನ ಕರ್ಕೊಂಡು ಹೋದರು.
ಆ್ಯಂಡ್ ಯಾ ಹಿಂಗಿತ್ತು ನಮ್ಮ ಆಚರಣೆ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸೋದು ಮರಿಬೇಡಿ. ಆ್ಯಂಡ್ ಫೈನಲಿ ನಾವಿವಾಗ ರೀಚ್ ಆಗಿದ್ದೀವಿ ಪಾಕಶಾಲೆಗೆ. ಹೊಟ್ಟೆ ಹಸಿವಾಗ್ತಾಯಿದೆ, ಊಟ ಮಾಡಿ. ಇವಾಗ ನಾವು ಬಂದಿದ್ದೀವಿ, ಅಲ್ಲಿ ಪಾಕಶಾಲೆ ಇದೆ. ಬಟ್ ದೆನ್ ಇಲ್ಲಿ ಉಡುಪಿ ಮೃಷ್ಟಾನ್ನ ಇಲ್ಲಿ ಅದನ್ನೇ ಸರ್ವ್ ಮಾಡ್ತಾರೆ. ಸೊ ಬನ್ನಿ ಊಟ ಮಾಡೋಣ, ಹೊಟ್ಟೆ ಹಸಿತೈತೆ. ನಮ್ಮಮ್ಮ ಇಷ್ಟೇ ಬ್ರೇಕ್ಫಾಸ್ಟ್ ಕೊಟ್ಟರು. ಇಷ್ಟೇ ನಾವು ಬ್ರೇಕ್ಫಾಸ್ಟ್ ಅಷ್ಟೇ ತಿನ್ನಬೇಕು, ಮಧ್ಯಾಹ್ನ ಲಂಚ್ ಹೊಟ್ಟೆ ತುಂಬ ತಿನ್ನಬೇಕು. ಅರ್ಧ ಮಾಡ್ತಾ ತಿಂದರೆ ಹೊಟ್ಟೆ ಹಸಿವಾಗಲ್ವಾ? ನೀವೇ ಹೇಳಿ. ಬನ್ನಿ ಇವಾಗ ಚೆನ್ನಾಗಿ ಮಾಡಿಸೋಣ. ನಾವು ಬಂದ ತಕ್ಷಣ ಅವ್ರು ಫಸ್ಟ್ ಸರ್ವ್ ಮಾಡಿದ್ದೆ ಇದು ನೇಂದ್ರ ಬಾಳೆಹಣ್ಣು ಜಾಮೂನ್ ಅಂತೆ. ಅದಾದಮೇಲೆ ಪಾಯಸ, ಒಂಥರ ಗಸಗಸೆ ಪಾಯಸ. ನಾವು ಒಬ್ಬಟ್ಟಿಗೆಲ್ಲ ಈ ಕಾಯಲ್ಲಿ ಮಾಡ್ತೀವಲ್ಲ ಆ ಥರ ಇತ್ತು. ಅದಾದಮೇಲೆ ನಾವು ಎಲೆನ ಕ್ಲೀನಾಗಿ ವಾಶ್ ಮಾಡಿ ಅದಾದಮೇಲೆ ನಮಗೆ ಊಟ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟು ನಾವು ತಿಂದಿದ್ದೆ ಪಾಯಸ. ಅದಾದಮೇಲೆ ಸಿನ್ಸ್ ನಾವು ಇದನ್ನು ಕವರ್ ಮಾಡೋಕ್ಕೆ ಕೂಡ ಹೋಗಿದ್ರಿಂದ ನಾವು ಎಲ್ಲ ಡಿಶಸ್ ಹಾಕೋ ತನಕ ವೆಯ್ಟ್ ಮಾಡಬೇಕಾಗಿತ್ತು. ಆ್ಯಂಡ್ ಐ ವಿಲ್ ಟೆಲ್ ಯು, ಎಲ್ಲ ಡಿಶಸ್ನ ಸರ್ವ್ ಮಾಡಿದ್ಮೇಲೆ ಎಲೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ನೌ ದ ಟೈಮ್ ಎಡಿಟಿಂಗ್ ಅಲ್ವಾ, ಎಡಿಟ್ ಮಾಡಬೇಕಾದ್ರೂ ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಊಟ ಅಷ್ಟು ಚೆನ್ನಾಗಿತ್ತು. ಲೈಕ್ ನಮ್ಮ ಮ್ಯಾಂಡೇಟ್ರಿ ಏನೇನಿದೆ, ಉಪ್ಪು, ಉಪ್ಪಿನಕಾಯಿ, ಆ್ಯಂಡ್ ಫಾರ್ ದ ವೆರೈಟಿ ಇವರು ಹಾಗಲಕಾಯಿ ಗೊಜ್ಜು ಬೇರೆ ಹಾಕಿದರು. ಆ್ಯಂಡ್ ದಟ್ ವಾಸ್ ವೆರಿ ವೆರಿ ಟೇಸ್ಟಿ. ಸಾಲ್ಟು, ಉಪ್ಪಿನಕಾಯಿ, ಹಾಗಲಕಾಯಿ ಗೊಜ್ಜಂತೆ, ಕೆಂಪು ಚಟ್ನಿ, ಏನು ಹುಬ್ಳಿ ಕಾಳು, ತೊಗರಿ ಕಾಳು ಚಟ್ನಿ, ತೊಗರಿ ಬೇಳೆ ಚಟ್ನಿ. ಇದೇನು ಹೇಳಿದ್ರಮ್ಮ? ಹಲಸಿನಕಾಯಿ. ಇದು ಕ್ಯಾಪ್ಸಿಕಮ್ ಗೊಜ್ಜು, ಇದು ಕಾಳು, ಅದು ಹೆಸರು ಬೇಳೆ. ಹಲಸಿನ ಕಾಳು, ಹಲಸಿನ ಕಾಳು. ಅದ ಎಲೆಯಿಂದ ಮಾಡ್ತಾರಲ್ಲ, ಸ್ವಲ್ಪನೇ ಸ್ವಲ್ಪನೇ ತೆಂಗಿನ ಎಣ್ಣೆ ಅದು ತಾನೇ ತಿನ್ಬೇಕಾ? ಇದೇನು ಗೊತ್ತಾ, ನಮ್ಮೂರ ಕಡೆ ಎಲ್ಲ ಸಿಗುತ್ತಲ್ಲ ಪತ್ರೊಡೆ ಎಲೆ, ಎಲೆದಲ್ಲಿ ಮಾಡಿರೋಂಥ ಪತ್ರೊಡೆ. ಸೊ ಎಷ್ಟೊಂದು ಸಲ ಪತ್ರೊಡೆ ಬಗ್ಗೆ ಕೇಳಿದ್ದೀವಿ, ನಾವು ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಮಂಗಳೂರು ಬಜ್ಜಿ, ಹಲಸಿನ ಹಣ್ಣಿನ ಮುಳ್ಕ ಅಂತ, ವಿತ್ ಹನಿ. ಪಾಪಡ್, ನೀರು ದೋಸೆಗೆ ಕಾಯಿ ಹೂ, ಕಡುಬುಗೆ ಚಟ್ನಿ, ಗಂಜಿ ಅಂತ ಬಾಯ್ಲ್ಡ್ ರೈಸ್ ಗಂಜಿ ವಿತ್ ಸುಟ್ಟು ಬದನೆಕಾಯಿ ಗೊಜ್ಜು ವಿತ್ ಗೀ. ಒಬ್ಬಟ್ಟು ವಿತ್ ಗೀ. ಬೇಡ ಇದೆ ಊಟ ಮಾಡಿಲ್ಲ ಅಂದ್ರೆ ಇಬ್ಬರು ಮನೆಗೆ ಬಿಡಲ್ಲ. ಯಪ್ಪ, ನಮ್ಮ ಮೇಲೆ ನೋಡಿ, ನಮ್ಮ ಮೇಲೆ ಏನೇನೆಲ್ಲ ಐಟಮ್ಸ್ ಇದೆ ಅಂತ. ಎವ್ರಿಥಿಂಗ್ ಈಸ್ ಉಡುಪಿ ಮಂಗಳೂರು ಶೈಲಿಯ ಡಿಶಸ್. ಅಮ್ಮ ನಿಮ್ಗೆ ನೆನಪಿದೆಯಾ ಏನೇನಂತ ಹೇಳ್ತೀರಾ? ಮಾವಿನಕಾಯಿ ಚಿತ್ರಾನ್ನ, ಸ್ವಲ್ಪ ಜೋರಾಗಿ. ಮಾವಿನಕಾಯಿ ಚಿತ್ರಾನ್ನ, ತೊಗರಿಬೇಳೆ ಚಟ್ನಿ, ಹಾಗಲಕಾಯಿ ಗೊಜ್ಜು, ಉಪ್ಪಿನಕಾಯಿ, ಸಾಲ್ಟು, ಮತ್ತು ಹೆಸರುಬೇಳೆ ಪಲ್ಯ, ಸೊಂಡೆಕಾಳು ಪಲ್ಯ, ಮತ್ತು ಹಲಸಿನಕಾಯಿ ಕೊತ್ತು ಚಟ್ನಿ ಪಲ್ಯ, ಮತ್ತು ಕ್ಯಾಪ್ಸಿಕಮ್ ಗೊಜ್ಜು ಥರ ಕ್ಯಾಪ್ಸಿಕಮ್ ಗೊಜ್ಜು, ಮತ್ತು ಪತ್ರೊಡೆ, ಒಬ್ಬಟ್ಟು, ನನ್ನ ಫೇವ್ರೆಟ್ ನೀರು ದೋಸೆ, ಮತ್ತು ಕಡುಬು ಪಾಯಸ. ಇದು ನೋಡಿ ಬಾಲ್ ರೈಸ್ ಗಂಜಿ, ಅದಕ್ಕೆ ತುಪ್ಪ ಮತ್ತು ಬದನೆಕಾಯಿ, ಸುಟ್ಟು ಬದನೆಕಾಯಿ ಗೊಜ್ಜು. ಏನು ಫೇವ್ರೇಟ್ ಅಲ್ಲ, ಸಖತ್ತಾಗಿರುತ್ತೆ. ಮತ್ತು ನೆಕ್ಸ್ಟು ಇದನ್ನು ಏನು ಇದು ನಾವು ಚಟ್ನಿ ಯೂಸ್ ಮಾಡ್ಕೊಂಡು ತಿನ್ನಬೇಕು. ಮತ್ತು ಇದು ಏನೋ ಬೋಂಡ ಹೇಳೋದು, ಇದು ಆಂಧ್ರ ಬಾಳೆಹಣ್ಣು, ನೇತ್ರ ಬಾಳೆಹಣ್ಣು. ಈ ನೇತ್ರ ಬಾಳೆಹಣ್ಣು ಅಲ್ಲ, ಆಂಧ್ರ ಬಾಳೆಹಣ್ಣಮ್ಮ. ಏನೋ ಒಂದು ಸ್ವೀಟು ಜೊತೆ ಹನಿ ಹಾಕೋರೆ. ಆಂಧ್ರ ಬಾಳೆಹಣ್ಣು ಬೋಂಡ. ಮತ್ತು ಇದು ಮಂಗಳೂರು ಗೋಲಿ ಬಜ್ಜಿ. ಗೋಳಿ ಬಜ್ಜಿ ಇದು
ಬಂದು ಬಿಳಿ ಎಳ್ಳಿನ ಪಾಯಸ, ಜಾಮೂನ್, ನೇಂದ್ರ ಬಾಳೆಹಣ್ಣು ಜಾಮೂನು. ಒಟ್ಟಿನಲ್ಲಿ ಆರೋಗ್ಯಕರವಾದ ಊಟ ಅಂತ ಹೇಳ್ಬೋದು. ಬನ್ನಿ ಊಟ ಮಾಡೋಣ ಇವಾಗ. ಜೋರಾಗಿ ಹೇಳು. ಟೇಸ್ಟ್ ಹೆಂಗಿದೆ ಅಂತ ಹೇಳು ಫಸ್ಟ್. ಏನು ತಿಂದ್ರಿ? ನೀರು ದೋಸೆ, ಕಾಯಿ ಪಲ್ಯ. ಚೆನ್ನಾಯ್ತಾ? ಇದು ತಿನ್ನಿ. ಅದು ಹಲಸಿನಕಾಯ್ದು, ಅದು ಕರೆಕ್ಟ್ ಮಾಡಿ. ನೇಂದ್ರ ಬಾಳೆಹಣ್ಣಲ್ಲ ಹಲಸಿನಕಾಯಿ ಅಂತ. ಇದು ನೇಂದ್ರ ಬಾಳೆಹಣ್ಣಲ್ಲ, ಹಲಸಿನಕಾಯಿಂದ ಮಾಡಿದ್ರು. ಕಜ್ಜಾಯ ವಿತ್ ಬಾಳೆಹಣ್ಣು ಫ್ಲೇವರ್ ಥರ ಆಯ್ತಲ್ಲ, ಸೇಮ್ ನನಗೂ ಹಂಗೆ ಅನಿಸ್ತು. ಎಲ್ಲ ಸಕ್ಕತ್ತಾಗಿದೆ. ಅನ್ನ ಸಾರಿಗೆ ಸಿಗ್ತೀವಿ ನಾವು ನಿಮಗೆ. ಇಷ್ಟು ದಿನ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ಬರೀ ಬೇಲೆಯಲ್ಲಿ ನೋಡ್ತಾ ಇದ್ವಿ, ಇವಾಗ ಟ್ರೈ ಮಾಡುವ ಟೈಮ್. ಪತ್ರೊಡೆ ಇದು ನಮ್ಮೂರು ದೇವಸ್ಥಾನಕ್ಕೆ ಹೋಗುವಾಗ ತುಂಬ ಇತ್ತು. ನೋಡ್ತಾ ಇದ್ದೆ ನಾನು, ತಿಂತಾರಲ್ವ ನಮಗೆ ಮಾಡೋದು ಗೊತ್ತಿಲ್ಲ. ಟೇಸ್ಟ್ ಮಾಡ್ತಾಯಿದ್ದೀನಿ, ನೋಡೋದು ಇದು ಹೆಂಗಿದೆ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಟೈಮ್ ಕಿತ್ಕೊಂಡ್ಬಂದು ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗುತ್ತೆ. ಸ್ವಲ್ಪ ಹುಳಿ ಅಲ್ಲ, ಸ್ವಲ್ಪ ಹುಳಿ ಅನಿಸುತ್ತೆ. ಟೇಸ್ಟ್ ಅಂತೂ ಸಿಕ್ಕಾಗುತ್ತೆ. ಕಡುಬು ಅಂತೂ ಸಖತ್ ಸಾಫ್ಟಾಗಿತ್ತು. ಈ ನಮ್ಮ ಮನೇಲಿ ಇಡ್ಲಿ ಹೆಂಗಿರುತ್ತೆ ಅದೇ ಥರ ಇತ್ತು, ಇನ್ನೂ ಸಾಫ್ಟಾಗಿತ್ತು. ಅದನ್ನು ಚಟ್ನಿ ಜೊತೆ ತಿನ್ನಬೇಕಾದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ನನಗೆ ಹಾಗಲಕಾಯಿ ಪಲ್ಯದ ಜೊತೆ ಇನ್ನೂ ಇಷ್ಟ ಆಯಿತು. ಏನು ಟೇಸ್ಟ್ ಮಾಡ್ತಾಯಿದ್ದೀರಮ್ಮ? ಹಲಸಿನಕಾಯಿ ಗುಜ್ಜು. ನಾವು ಕೊತ್ತಕಾಯಿ ಅಂತ ಸಾಂಬಾರು ಮಾಡ್ತೀವಿ, ಬಸ್ಸಾರದನ್ನು. ಆದರೆ ಇವರು ಗುಜ್ಜು ಮಾಡಿದ್ದಾರೆ. ಟೇಸ್ಟ್ ಹೆಂಗಿದೆ ಅಂತ ನೋಡಿ. ಪುಳಿಯೋಗರೆ ಗೊಜ್ಜು ಆಯ್ತಲ್ಲ, ಗೊಜ್ಜು ಥರ ಆಯ್ತು. ಅನ್ನದ ಜೊತೆ ಕಲ್ಸ್ಕೊಂಡು ತುಪ್ಪ ಹಾಕೊಂಡು ತಿಂತಿದ್ರೆ ನೆಕ್ಸ್ಟ್ ಲೆವೆಲ್ ಮಜಾ. ಸೊ ನಾವು ಇವಾಗ ಮೊದಲು ಬಡಿಸಿದ್ದು ಕೂಡ ಆಲ್ಮೋಸ್ಟ್ ಎಲ್ಲ ತಿಂದಿದ್ದೀವಿ. ನೀವು ನನ್ನಲ್ಲಿ ನೋಡ್ಬೋದು ಪ್ರೂಫ್ ಇಲ್ಲದೆ ಮುಗಿಸಿದ್ದೀವಿ. ಆ್ಯಂಡ್ ಒನ್ ಮೋರ್ ವಿಷಯ ನಾನು ಹೇಳ್ಬೇಕೇನೆಂದರೆ, ಈ ಥರ ಅನ್ಲಿಮಿಟೆಡ್ ಊಟ ಎಷ್ಟೊಂದು ಆಫರ್ ಮಾಡ್ತಾರೆ ಇವಾಗ. ಸೊ ಆ ಥರ ಅನ್ಲಿಮಿಟೆಡ್ ಊಟಕ್ಕೆ ಅಂತ ಬಂದಾಗ ನಾವು ಸ್ವಲ್ಪ ಜವಾಬ್ದಾರಿಯಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀವಿ. ಊಟ ವೇಸ್ಟೇಜ್ ಆಗಲ್ಲ. ಅನ್ನಪೂರ್ಣೆ ಸದಾಪೂರ್ಣೆ ಅನ್ನೋ ಪ್ರೇಯರ್ನ ನಾವೆಲ್ಲ ಈ ಸ್ಕೂಲ್ನಲ್ಲಿ ಅದು ಹೇಳ್ಸಿದ್ರು ಒಂದು ಕಾರಣ ಇರುತ್ತೆ, ಯಾಕಂದರೆ ನಾವು ಊಟ ವೇಸ್ಟ್ ಮಾಡಬಾರ್ದು ಅಂತ. ಸೊ ನಾವು ಈ ಥರ ಅನ್ಲಿಮಿಟೆಡ್ ಊಟ ಅನ್ನೋ ಕಡೆ ಹೋದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡಿದ್ರೆ ತುಂಬ ಫುಡ್ ವೇಸ್ಟೇಜ್ನ ನಾವು ಅವಾಯ್ಡ್ ಮಾಡ್ಬೋದು. ಹೋಟೆಲ್ಗೆ ಅದು ಊಟ ಮಿಕ್ಕಿದ್ರು ಅವ್ರು ಎಲ್ಲರೂ ಕೊಡ್ತಾರೆ, ಅವ್ರಿಗೆ ಆ ಸೋರ್ಸಸ್ ಇರುತ್ತೆ. ಬಟ್ ನಾವು ವೇಸ್ಟ್ ಮಾಡೋ ಊಟ ಯಾರಿಗೂ ಇಲ್ಲದೆ ನಾವು ಆ ಥರ ಆಗೋದು ತಪ್ಪು ಅಂತ ನನಗೆ ಅನಿಸುತ್ತೆ. ಸೊ ನಮಗೂ ಅಷ್ಟೇ ನಾವು ಎಷ್ಟು ಬೇಕೋ ಅಷ್ಟೇ ಬಡ್ಸ್ಕೊಂಡಿದ್ದೀವಿ. ಇವಾಗ ನಾವು ತಿಳ್ಕೊಂಡಿದ್ದೀವಿ ಅನ್ನ ಮತ್ತು ಮೆಂತ್ಯ ತಂಬುಳಿ. ನಾವೆಲ್ಲ ಯೂಶ್ವಲಿ ಏನನ್ನೋದು ತಂಬುಳಿ ಮಾಡ್ತಿದ್ದೀವಿ, ಬಟ್ ಇದು ಮೆಂತ್ಯನ ಮಾಡಿದಾರಂತೆ. ನೋಡೋಕ್ಕೆ ಸ್ವಲ್ಪ ಟೇಸ್ಟ್ ಚಟ್ನಿ ಟೆಕ್ಸ್ಚರ್ ಇದೆ, ನನಗೆ ಸ್ಮೆಲ್ ಮಾತ್ರ ಮೆಂತ್ಯ ಚೆನ್ನಾಗಿ ಟೇಸ್ಟ್ ಮಾಡಿದೆ. ಚೆನ್ನಾಗಿದೆಯಾ? ಐ ಮಸ್ಟ್ ಸೇ, ನಮ್ಮ ಮಮ್ಮಿ ಮನೇಲಿ ಏನದು ಬೂದುಗುಂಬಳಕಾಯಿ ತಂಬುಳಿ ಮಾಡೋದ್ರಲ್ಲಿ ಫೇಮಸ್ಸು. ಇವಾಗ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ನೋಡೋಣ. ಚೆನ್ನಾಯ್ತಲ್ಲ? ನಾವು ಮಾಡೋದು ಮನೇಲಿ ಎಷ್ಟು ತೆಳುವಾಗಿರುತ್ತೆ, ಅಲ್ಲಿ ನೋಡಿದ್ರೆ ನೀವು ಒಂಥರ ಚಟ್ನಿ ಕನ್ಸಿಸ್ಟೆನ್ಸಿ ರುಬ್ಬಿರ್ತಾರಲ್ವ, ಹಂಗಾಗಿ ಚಟ್ನಿ ಥರ. ಬಟ್ ಸಕ್ಕತ್ತಾಗಿದೆ ಟೇಸ್ಟ್. ಇವಾಗ ಏನಮ್ಮ ತಿಂತಾಯಿದ್ದೀರಾ? ಬಾಳೆಕಾಯಿ ಸಾಂಬಾರು ರೈಸ್. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಫಸ್ಟ್ ಕೋರ್ಸ್ ಸರ್ವ್ ಮಾಡಿದಾಗಲೇ ಅದ್ರಲ್ಲಿ ತುಂಬಾ ವೆರೈಟೀಸ್ ಆಫ್ ಫುಡ್ ಇತ್ತು, ಅದರಿಂದ ನಮ್ಗೆ ಹೊಟ್ಟೆ ತುಂಬೋಗಿತ್ತು. ಸೊ ಇಲ್ಲಿ ಒಂದು ಸಲ ಅನ್ನ ಹಾಕ್ಸ್ಕೊಂಡು ಪಾರ್ಟಿಷನ್ ಮಾಡಿ ಅನ್ನ ರಸಮ್ ಸಾಂಬಾರು ಎಲ್ಲ ತಿಂತಾಯಿದ್ವಿ. ದಿಸ್ ಇಸ್ ಆರ್ ಪಾಲಿಶ್ ಡಿಯಲ್ಲಿ ಅಷ್ಟು ಚೆನ್ನಾಗಿ ತಿಂದಿದ್ವಿ. ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ಮತ್ತು ಬೀಡ ಕಾಂಬಿನೇಷನ್. ಮೃಷ್ಟಾನ್ನ ಭೋಜನ ಅಂತೂ ಮುಗೀತು ಗುರು. ಹಬ್ಬ ಏನು ಊಟ ಅಂತೀರಾ, ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನು. ಅಷ್ಟು ಚೆನ್ನಾಗಿತ್ತು ಊಟ. ನಿಮಗೆ ಅನ್ಸಮ್ಮ? ತುಂಬ ಚೆನ್ನಾಗಿತ್ತು ಊಟ. ಅಂದರೆ ನಾವು ವೆರೈಟೀಸ್ ಊಟ ತಿಂದಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಇದು ಮಂಗಳೂರು ಸೈಡ್, ಉಡುಪಿ ಸ್ಟೈಲು. ಬಟ್ ಉಡುಪಿ ಸ್ಟೈಲೇ ನಾನು ಯಾವತ್ತೂ ಇಷ್ಟು ವೆರೈಟೀಸ್ ಊಟ ತಿಂದಿರಲಿಲ್ಲ. ಅದರಲ್ಲೂ ವೆರೈಟಿ
ಮತ್ತು 35+ ವೆರೈಟೀಸ್ ವೆರೈಟೀಸ್ ಇತ್ತು. ಎಲ್ಲ ಊಟನೂ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇವಾಗಂತೂ ಇಲ್ಲೇ ಮಲ್ಕೊಂಬಿಟ್ರು ನಿದ್ದೆ ನೋಡುತ್ತೆ. ಹಂಗೆ ಫುಡ್ ಕೋಮಲ್ಲಿದ್ದೀವಿ. ಬಟ್ ದೆನ್ ಇವಾಗ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಬೇಕು. ನಮ್ಮ ಮಮ್ಮಿ ಏನೇನೋ ಐಟಮ್ಸ್ ತೊಗೋಬೇಕಂತೆ. ಒಂದೇ ಲಿಪ್ಸ್ಟಿಕ್ ಇಲ್ಲ ನಮ್ಮ ಹತ್ರ. ಲಿಪ್ಸ್ಟಿಕ್ ಇಲ್ಲ ಅಂತ ದಿನ ಬೊಗಳ್ತಾ ಇರ್ತಾರೆ. ದಿನ ಹೊಗಳ್ತಾ ಇರ್ತಾಳೆ. ನೋಡಿ ಹೆಂಗೆ ಹೇಳ್ತಾಳೆ ಅಮ್ಮನಿಗೆ ನೋಡಿ. ದಿನ ಹೇಳ್ತಾ ಇರ್ತಾರೆ, ಮುದ್ದಾಗಿ ಹೇಳ್ತಾ ಇರ್ತಾರೆ. ಅದಕ್ಕೇ ಇವತ್ತು ಹೆಲ್ತ್ ಆ್ಯಂಡ್ ಗ್ಲೋಗೆ ಕರ್ಕೊಂಡೋಗಿ ನಮ್ಮ ಮಮ್ಮಿಗೆ ಎಷ್ಟು ಬೇಕು ಅಷ್ಟು ಲಿಪ್ಸ್ಟಿಕ್ಸು ಬೇರೆ ಏನೇನು ಬೇಕು ಅದೆಲ್ಲ ಕೊಡಿಸ್ಬಿಡೋಣ. ಆಮೇಲೆ ಅಲ್ಲಿಂದ ನಾವು ಇವತ್ತು ಗಾರ್ಮೆಂಟ್ಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ನಾವಿರೋ ಪರಿಸ್ಥಿತಿಲಿ ನಮ್ಮ ಹೊಟ್ಟೆ ಇರೋ ಆಗಲ್ಲ ಮಮ್ಮಿ. ನೋಡಿ ಎಲ್ಲದಕ್ಕೂ ಹಿಂಗೆ ಅನ್ಕೊಂಡು ಈ ತರ ಸೋಂಬೇರಿ ಆಗ್ಬಾರ್ದು. ನೀನು ನಾಳೆ ಹೋಗೋಣ. ಗುದ್ಬಿಡ್ತೀನಿ ಹಂಗೆ. ನಾಳೆ ಟೈಮ್ ಇರಲ್ಲ. ಇವಾಗ ರಶ್ಶು ಇರಲ್ಲ. ರಶ್ಶು ಇಲ್ಲ ಇವತ್ತು ರಶ್. ಇವಾಗ ರಶ್ ಇರಲ್ಲ. ಊಟ ಟೈಮ್ ಒಂದಿನ ರಶ್ ಆಗುತ್ತೆ. ಒಂದಿನ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದ್ರೆ ಬಿಡ್ತಾರ ನೋಡಿ. ಬರೀ ನಿದ್ದೆ ಅಂತಾಳೆ. ಈ ಹುಡುಗಿಗೆ ಸ್ವಲ್ಪ ನಿದ್ದೆನ ಕಮ್ಮಿ ಮಾಡಕ್ಕೆ ಹೇಳಿ. ಎಲ್ಲಿ ಹೋಗೋಣ ಅಂದ್ರೂ ಬೇಡ ಅಂತಾಳೆ. ಏನ್ ಮಾಡೋಣ ಅಂದ್ರೂ ಬೇಡ ಅಂತಾಳೆ. ನಾನು ಏನ್ ಮಾಡ್ಲಿ ಇವಳು ಕಟ್ಕೊಂಡು. ಇದೊಂಥರ ಇವಾಗ ಕಂಪ್ಲೇಂಟ್ ಬಾಕ್ಸ್ ಆಗೋಯ್ತು. ಬನ್ನಿ ಹೋಗೋಣ. ಕಂಪ್ಲೇಂಟೇ ಇದೆ. ನಾನು ಇವಾಗ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗೋಣ. ಮಲ್ಲೇಶ್ವರಂ ಹೆಲ್ತ್ ಆ್ಯಂಡ್ ಗ್ಲೋಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನೇನಿದೆ ನೋಡೋಣ. ಈ 3rd ಒನ್ ಟ್ರೈ ಮಾಡ್ಬೋದಾ ನಮ್ಮ? 3rd ಇಲ್ಲ 4th ಟ್ರೈ ಮಾಡ್ಬೋದು. ಇದು ಚೆನ್ನಾಗಿ ಕಾಣ್ತದೆ. ಲಿಕ್ವಿಡಲ್ಲಿ ನೋಡ್ತೀರಾ ಬೇರೆ? ಬಿಡಪ್ಪ ಲಿಕ್ವಿಡಲ್ಲಿ ಬಿಡ. ಮೆರೂನ್ ಕಲರ್ ಏನಿಲ್ವಾ? ಇದು ಎಷ್ಟು ಕಲರ್ ಇದೆ? ಇದು ಬಿಟ್ಟರೆ ನಮ್ಮ ಸ್ಕಿನ್ ಕಲರ್ ಬರುತ್ತೆ. ಮೇಲ್ಗಡೆ ಫಸ್ಟ್ ಒನ್ ಐತಲ್ಲ ಆ ಥರ. ಬೇಡ, ಅದು ನಮಗೆ ಸೂಟ್ ಆಗಲ್ಲ. ಎರಡನೇದು ಡಾರ್ಕ್ ಆಯ್ತಾ? ಅದು ಎರಡನೇ ಸ್ವಲ್ಪ ಡಾರ್ಕ್ ಆಯಿತು. ಇವಾಗ ಹಾಕಿರೋದು ಇದೇ ಥರ. ಇವಾಗ ಹಾಕಿರೋದು ಇದು ಅದು ನಾವು ಆಲ್ರೆಡಿ ಯೂಸ್ ಮಾಡಿರೋದು. ಇವಾಗ ಹಾಕಿರೋದು ನಾನು ಅದೇ. ಇದು ಅದೆರಡು ಒಂದೇ ಥರ ಶೇಡ್ ಆಗಿದೆ. ಇದು ಪಿಂಕಿಶ್ ಆಗೈತೆ. ಅದು ಸ್ವಲ್ಪ ಡಾರ್ಕ್ ಕಲರ್. ಇದು ಓಕೆನಾ? ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇರಲ್ಲ ಅದೇ ನೋಡು. ನೀನು ಹಾಕ್ಕೊಂಡು ನಿಂಗೆ ಓಕೆ ಅಂದರೆ ನಂಗೆ ಓಕೆ. ಇದು ಕಾಜಲ್ ಒಂದು ಕೊಟ್ಬಿಡಿ ಸರ್. ಚೆನ್ನಾಗಿ ಬರುತ್ತೆ. ಮತ್ತು ಇದು ವಾಟರ್ ಪ್ರೂಫ್, ಸ್ಮಚ್ ಪ್ರೂಫ್, ಒಡೆಯೋದು ಇಲ್ಲ, ಮುರಿಯೋದು ಇಲ್ಲ, ವಾಟರ್ ಪ್ರೂಫ್. ಆಲ್ರೆಡಿ ಹಾಕಿದ್ದೀನಿ, ಬಟ್ ಲೈಟಾಗಿ ಹಾಕ್ತೀನಿ. ಮತ್ತು ಡಾರ್ಕ್ ಬರುತ್ತೆ, ಸ್ಪ್ರೆಡ್ ಆಗಲ್ಲ. ನಮಗೆ ಲೀಕ್ ಆಗಬಾರ್ದು, ಅದೇ ಪ್ರಾಬ್ಲಮ್ ಬಂದ್ಬಿಡುತ್ತೆ ಶೀತೆಗೆ. ಇದು ಈ ಕಣ್ಣಲ್ಲಿ ನೋಡ್ರಿ ಆಲ್ರೆಡಿ ಸ್ಮಜ್ ಆಗ್ತಾ ಇದೆ. ಇದು ಬರೋದು ಸೇಮ್ ಇದರಿಂದನೇ. ಇದು ಕ್ಯಾನ್ ಬಿ ಯೂಸ್ ಫಾರ್ ಕಾಜಲ್ ಆ್ಯಂಡ್ ಲೈನರ್ ಬೋತ್. ಐಲೈನಿಂಗ್ ಬೇಕಾದ್ರೆ ಸೇಮ್ ಇದೆ ಸರ್. ಐಲೈನರ್ ಯೂಸ್ ಮಾಡಿ ಇದರಲ್ಲಿ ಹಾಕ್ಬೋದಾ? ಲೈನ್ ಇದೆ, ಬ್ರಷಲ್ಲಿ ಹಾಕೋದು. ಸೂಟ್ ಆದರೆ ನಂಗೆ ಸೂಟ್ ಆಗುತ್ತಂತ ಎಲ್ಲ ಇದೆ ಆಗುತ್ತೆ. ಇದು ಕಾಜಲ್ ಬಂದು ಆಫ್ಟರ್ ಯೂಸೇಜ್ನ ವೈಪ್ ಮಾಡಿ ಇಡಬೇಕಿತ್ತು. ಸೊ ನೆಕ್ಸ್ಟ್ ಯೂಸೇಜ್ಗೆ ಅದು ಸ್ಮೂತ್ ಬರುತ್ತೆ, ಇಲ್ಲ ಬ್ರಷ್ ಡ್ರೈ ಆಗುತ್ತೆ. ಮೇಕಪ್ ರಿಮೂವರು ಇಲ್ಲಾಂದರೆ ನಾರ್ಮಲ್ ಕ್ಲೆನ್ಸಿಂಗ್ ಮಿಲ್ಕಲ್ಲೂ ನೀಟಾಗಿ ವೈಪ್ ಮಾಡಿ ಇಟ್ಟರೆ ನೆಕ್ಸ್ಟ್ ಯೂಸೇಜ್ಗೆ ಚೆನ್ನಾಗಿರುತ್ತೆ. ಸೂಟ್ ಆಗುತ್ತಮ್ಮ. ಮಿರರಲ್ಲಿ ನೋಡ್ಕೊ. ಏನು ಡಿಫ್ರೆನ್ಸ್ ಇಲ್ಲ ಅಲ್ವಾ? ಇಲ್ಲ, ಗೊತ್ತಾಗ್ತಿದೆ ನೋಡಿ. ಇಲ್ಲ ಆಯಿಲು ಅಂದರೆ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಇಲ್ಲ. ಫ್ರೆಶ್ಶಾಗಿರುತ್ತೆ ಅಷ್ಟೇ, ಚೆನ್ನಾಗಿ ಕಾಣುತ್ತೆ. ಇರಲ್ಲ ಅದೇ ಈ ಕಡೆಗೆ ಹಾಕ್ಬಿಡಿ. ಆಮೇಲೆ ಹಿಂಗೆ ಹೋಗ್ಬೇಕು ಮನೆಗೆ. ಅದೇ ನಮಗೂ ಸೂಟ್ ಆಗುತ್ತಲ್ವ? ಹಾಂ ಹಾಂ, ಬೇಜಾರು ಮಾಡ್ಕೋಬೇಡಿ. ಕಂಪ್ಲೀಟ್ ಹಾಕಬೇಕು. ಇಲ್ಲ ಕಂಪ್ಲೀಟ್ ಅಳಿಸ್ಬೇಕು, ಇಲ್ಲ ಕಂಪ್ಲೀಟ್ ಹಾಕಬೇಕು. ನಾವು ಅರ್ಧಂಬರ್ಧ ಹಾಕ್ತೀವಿ. ಸೊ ಇದು ಇಷ್ಟು ಪ್ರಾಡಕ್ಟ್ ತೊಗೊಂಡಿದ್ದಕ್ಕೆ ಇದು ಫ್ರೀನಾ ಅಥವಾ ಮೆಬಿಲಿಯನ್ ತೊಗೊಂಡು? ಮೆಬಿಲಿನ್ ಇದು 4 ಸೆಲೆಕ್ಟ್ ಮಾಡಿದ್ದೀರಾ. ಇದಿಷ್ಟರಲ್ಲಿ ಇದು 599. ಆಲ್ಮೋಸ್ಟ್ ಕಾಜಲ್ಲೇ ಫ್ರೀ ಬಂದಂತೆ ಅನಿಸುತ್ತೆ. ಓಕೆ. ನೋಡಿ ನಮ್ಮ ಮಮ್ಮಿ ಒಳಗೋಗುವಾಗ ಹೆಂಗಿದ್ರು, ಹೆಂಗೆ ಬಂದವ್ರು ಆಚೆ ಕಡೆ ಫುಲ್ ಟಿಪ್ ಟಾಪ್ ಆಗಿ ಮಾಡಿಸ್ಕೊಂಡ್ರೆ ಎಲ್ಲ ನನ್ನ ಮೇಲೆ ಟ್ರಯಲ್ ಮಾಡಿಸಿದ್ಲು. ಇವಾಗ ನೋಡಿ ಹೆಂಗೆ ಹೇಳ್ತಾರೆ. ಇಷ್ಟು ಪ್ರಾಡಕ್ಟ್ಸ್ ತೊಗೊಂಡಿದ್ದೀವಿ, ಆಲ್ಮೋಸ್ಟ್ 2000 ವರ್ಡ್ಸ್. ಒಂದು ಕ್ಯಾರಿ ಬ್ಯಾಗ್ ಕೊಟ್ಟಿಲ್ಲ ಹೆಲ್ತ್ ಆ್ಯಂಡ್ ಗ್ಲೋ ಅವರು. ಏನು ಮಾಡೋಕ್ಕಾಗಲ್ಲ, ನಮ್ಮ ಗಾಡೀಲಿ ಬಂದಿದ್ದೀವಲ್ಲ, ಡಿಕ್ಕಿಲಿ ಹಾಕೊಂಡು ಮನೆಗೆ ಹೋಗೋದೆ. ಅದಕ್ಕೆ ಬೇರೆ 10 ರೂಪಾಯಿ ಕೊಡಬೇಕು. ಆ 10 ರೂಪಾಯಿ ಕೊಟ್ಟು ತೊಗೊಂಡೋದ್ರೆ ಬ್ಯಾಗ್ನ ತೆಗೆದು ಆಚೆ ಬಿಸಾಕ್ತೀವಿ. ಅದಕ್ಕೆ ಯಾಕೆ 10 ರೂಪಾಯಿ ವೇಸ್ಟ್ ಮಾಡಬೇಕು?
ಬನ್ನಿ, ಗಾಡಿಯಲ್ಲಿ ಡಿಕ್ಕಿ ಇದೆ, ಡಿಕ್ಕಿಲಿ ಹಾಕೊಂಡು ಹೋಗೋಣ. ನಾನು ತೋರಿಸ್ತೀನಿ ಫಸ್ಟ್ ಇದು. ಇದು ಮೆಬಿಲಿಯನ್ದು 2-3 ಪ್ರಾಡಕ್ಟ್ಸ್ ತೊಗೊಂಡಿದ್ದಕ್ಕೆ ನಮಗಿದು ಫ್ರೀಯಾಗಿ ಬಂತು ಕಾಂಪ್ಯಾಕ್ಟು. ಆ್ಯಂಡ್ ಮೆಬಿಲಿಯನ್ ಅವ್ರದ್ದೇ ಒಂದು ಲಿಪ್ಸ್ಟಿಕ್, ಇದು ಲಿಕ್ವಿಡ್ ಲಿಪ್ಸ್ಟಿಕ್, ಇದು ಮ್ಯಾಟ್ ಲಿಪ್ಸ್ಟಿಕ್ ಅಂತಾರೆ, ಏನಂತಾರೆ ಗೊತ್ತಿಲ್ಲ. ಇದೊಂದು ನೇಲ್ ಪಾಲಿಶ್. ಆಮೇಲೆ ನಮ್ಮ ಮಮ್ಮಿ ಕಾಜಲ್ ಇವಾಗ ಹಾಕ್ತಾ ಇರೋದು ಝೂಡಿಯೋಯಿಂದ ತೊಗೊಂಡಿದ್ದು, ಅದು ಫುಲ್ ಸ್ಮಜ್ ಆಗುತ್ತೆ, ಅದಕ್ಕೆ ಮೆಬಿಲಿಯನ್ ಅವ್ರದ್ದು ಲಾಂಗ್ ಲಾಸ್ಟಿಂಗ್ ಅಂತ ಇದು ತೊಗೊಂಡ್ರು. ಒಂದು ಲಿಪ್ ಲೈನರ್ ಬೇಕಾಗಿತ್ತು ನಮ್ಮ ಮಮ್ಮಿಗೆ, ಕಲರ್ ಬಾರ್ ಅವ್ರದ್ದು. ಎಲ್ಲ ನನಗೆ ಬೇಕು, ಇವಳಿಗೆ ಏನೋ ಬೇಡ. ನಿಂಗೆ ಬೇಕು ಅಂತ ನೀನು ಕೇಳ ಬೇಕು ಅಂತಾನೆ ನಾನು ತೊಗೊಂಡೆ, ಬಟ್ ನೀನೇನು ಯೂಸ್ ಮಾಡಲ್ಲ, ನಾನೇನು ಮಾಡಲಿ? ಅದು ನಾನು ಯೂಸ್ ಮಾಡಲ್ಲ ಅಂದ್ರೆ ಏನಂತೆ, ನೀನು ಯೂಸ್ ಮಾಡೋದು ನೀನು ತಗೋ, ನೀನು ಯೂಸ್ ಮಾಡಬೇಕು. ಬಾರಮ್ಮ, ಇದೆಲ್ಲ ಯಾರಮ್ಮ ಮಾಡ್ತಾರೆ? ಹೌದಾ, ಮಾಡಬೇಕು. ಇದೆಲ್ಲ ಸುಮ್ಮನೆ ಟೈಮ್ ಕನ್ಸ್ಯೂಮಿಂಗ್ ಗೈಸ್, ನಮ್ಮ ಹತ್ರ ಅಷ್ಟಲ್ಲ. ನಾವು ಒಂದು ಪೌಡ್ರ್ ಬಿತ್ತ ಒಂದು ಕ್ರೀಮ್ ಹೇಳಿ, ಇವಾಗಿನ ಹೆಣ್ಮಕ್ಳು ಇದನ್ನೆಲ್ಲ ಯೂಸ್ ಮಾಡ್ತಾರೆ ತಾನೆ, ಇವಳು ಒಬ್ಬಳೇ ಯೂಸ್ ಮಾಡಲ್ಲ ಅನ್ಸುತ್ತೆ. ಬರೀ ಲಿಫ್ಟಿಗೆ ಒಂದು ಬಳ್ಕೊಂಡ್ಬಿಡ್ತಾಳೆ, ಅನ್ಕೊಂಡು ರೆಡಿಯಾಗಿ ಓಡೋಗ್ಬಿಡ್ತಾಳೆ. ಸಾಕು, ಅಷ್ಟೇ ಚೆನ್ನಾಗಿ ಕಾಣಲ್ವಾ? ಅಷ್ಟು ಚೆನ್ನಾಗಿ ಕಂಡ್ರೆ ಆಯಿತು ಸಾಕು. ಅಟ್ ದಿಸ್ ಪಾಯಿಂಟ್ ನನಗೆ ಫುಲ್ಲು ಹೊಟ್ಟೆ ತುಂಬೋಗಿ ಐ ಜಸ್ಟ್ ವಾಂಟೆಡ್ ಟು ಸ್ಲೀಪ್. ಬಟ್ ನಮ್ಮ ಮಮ್ಮಿ ಬೇಡ ಬೇಡ ಅಂದರು, ಫೋರ್ಸ್ ಮಾಡಿ ಕರ್ಕೊಂಡು ಬಂದರು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ಗೆ. ಥ್ಯಾಂಕ್ ಗಾಡ್ ಅವ್ರು ಕರ್ಕೊಂಬಂದರು, ಯಾಕಂದರೆ ನಾನು ಅದಕ್ಕೆ ಮುಂಚೆ ಫೋರ್ಸ್ ಮಾಡ್ತಿದ್ದೆ ಹೋಗೋಣ ಅಂತ. ಬಟ್ ಎನಿವೇಸ್ ಬಂದ್ವಿ ನಾವು ಇಲ್ಲಿಗೆ. ಆ್ಯಂಡ್ ಇಲ್ಲಿ ಆಫೀಸ್ ವೇರ್ ಟಾಪ್ಗಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಸ್ಲೀವ್ಲೆಸ್ ಹಾಕಲ್ಲ, ಬಟ್ ದಿಸ್ ಟಾಪ್ ವಾಸ್ ಸೋ ನೈಸ್ ನೋಡೋಕ್ಕೆ. ಆ್ಯಂಡ್ ಈ ಬ್ಲೂ ಕಲರ್ದು ಚೆನ್ನಾಗಿತ್ತು, ಬಟ್ ತುಂಬ ಟ್ರಾನ್ಸ್ಪರೆಂಟ್ ಅನ್ನಿಸ್ತು, ಅದು ತೊಗೊಳ್ಳಿಲ್ಲ. ಆ್ಯಂಡ್ ಈ ಒಂದು ಪರ್ಪಲ್ ಶರ್ಟ್ನ ನಾನು ನೋಡಿದೆ, ನಂಗೆ ಯೂಶ್ವಲಿ ಪರ್ಪಲ್ ಕಲರ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಈ ಚಿಕ್ಕ ಫ್ಲವರ್ಸ್ ಎಲ್ಲ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆಯಲ್ಲ, ಓವರ್ ಶರ್ಟ್ ಥರನೂ ಹಾಕೋಬೋದು ಆ್ಯಂಡ್ ನಾರ್ಮಲ್ ಶರ್ಟ್ ಥರನೂ ಹಾಕೋಬೋದು ಅಂತ ಇದು ತೊಗೊಂಡೆ. ಆ್ಯಂಡ್ ಇಟ್ ವಾಸ್ ಓನ್ಲಿ 99 rupees. ಆ್ಯಂಡ್ ದಿಸ್ ಟಾಪ್ ನನ್ನ ಹತ್ರ ಎಲ್ಲೋ ಅಷ್ಟೊಂದಿಲ್ಲ. ಆ್ಯಂಡ್ ದಿಸ್ ಸೆಡ್ ಸಮಥಿಂಗ್ ಲೈಕ್ ಕಾಸ್ಮಿಕ್ ಅಂತೆಲ್ಲ ಏನೇನೋ ಬರ್ದಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನೋಡಿ ಈ ಶರ್ಟು ಆ್ಯರೋ ಅವ್ರದ್ದು ಬ್ರ್ಯಾಂಡ್, ಪ್ರೈಸ್ ನೋಡಿ 300 rupees ಅಷ್ಟೇ. ಆ್ಯಂಡ್ ಲುಕ್ ಎಟ್ ದಿಸ್, ಇದು ಲಿಟ್ರಲಿ ಬ್ಲೌಸ್. ನಾವು ಬೇರೆ ಏನು ಬ್ಲೌಸೇ ಹೊಲ್ಸೋದು ಬೇಡ, ಯಾವ ಸೀರೆಗಾದರೂ ಮ್ಯಾಚಿಂಗ್ ಆಗುತ್ತೆ. ಆ್ಯಂಡ್ ಈ ಒಂದು ಡ್ರೆಸ್ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿದ್ರು, ಅವ್ರು ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ, ಅವರು ಟ್ರೈಯೇ ಮಾಡಲ್ಲ, ಅದಕ್ಕೆ ನಾನು ಟ್ರೈ ಮಾಡೋರಿಗೆ ತೋರಿಸ್ತಾ ಇದ್ದೆ. ಆ್ಯಂಡ್ ಈ ಬ್ಲೂ ಕಲರ್ ಕೂಡ ಅವರೇ ತೊಗೊಂಡಿದ್ದು. ಎರಡೂ ನಂಗೆ ಫಿಟ್ ಆಗ್ತಾಯಿತ್ತು ಅಂತಂದರೆ ಅವ್ರಿಗೂ ಫಿಟ್ ಆಗುತ್ತೆ, ನನಗೆ ಲೂಸ್ ಫಿಟ್ ಆಯಿತು ಅಂದರೆ ಅವ್ರಿಗೆ ಫಿಟ್ ಆಗುತ್ತೆ ಅಂತ ಅರ್ಥ ಅಂತ ಅವರು ಸುಮ್ಮನಾದ್ರು. ಆ್ಯಂಡ್ ಈ ರೆಡ್ ಡ್ರೆಸ್ ಅಂತೂ ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಯಿತು. ಹೇಗಿದೆ? ಸೊ ಇವತ್ತಿನ ಒಂದು ಲಾಸ್ಟ್ ಇವೆಂಟ್ ಬಿಫೋರ್ ದ ನೈಟ್ ಏನಂದರೆ, ಇವತ್ತು ವಂದನನ ಬರ್ಡೇ. ಆ್ಯಂಡ್ ನಾವು ಹೇಳಿಲ್ಲ ಬರ್ತೀವಿ ಅಂತ, ಸರ್ಪ್ರೈಸಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಆ್ಯಂಡ್ ವಾಟ್ಸಪ್ಪಲ್ಲಂತೂ ಫುಲ್ಲು ನಮಗೆ ಬೇಸರ ಆಗಿದೆ, ಅವಳು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿಲ್ಲ, ಹೋಗ್ತಾಯಿದ್ದೀವಿ 8:40 ಹೋಗ್ತಾಯಿದ್ದೀವಿ, ಅವಳು ನಮ್ಮ ಜೊತೆ ಏನೋ ಸೆಲೆಬ್ರೇಟ್ ಮಾಡಿಲ್ಲ, ಸಿಕ್ಕಿಲ್ಲ ಅಂತ ನಾವು ಫುಲ್ಲು ದುಃಖ ವ್ಯಕ್ತಪಡಿಸೋದು ಗ್ರೂಪಲ್ಲಿ. ಅವಳು ಅಂದ್ಕೊಂಡಿರ್ತಾವೆ ಇಬ್ಬರು ಬೇಜಾರು ಮಾಡ್ಕೊಂಬಿಟ್ಟವ್ರೆ ಅಂತ, ಬೇಕಂತಾನೆ ಮಾಡಿದ್ವಿ. ಬಟ್ ಇವಾಗ ಹೋಗಿ ಸರ್ಪ್ರೈಸ್ ಕೊಡೋಣ ಆ್ಯಂಡ್ ವಿಶ್ ಮಾಡ್ಬಿಟ್ಟು ಬರೋಣ. ಒಂದು ಕಟ್ ಮಾಡ್ಕೊಳ್ತಾರೆ ತಿನ್ಕೊಂಡು. ಸೆಕೆಂಡ್ ಫ್ಲೋರ್ ಅವ್ರ ಮನೆ, ನಮ್ಮ ಮನೆ ಗ್ರೌಂಡ್ ಫ್ಲೋರಲ್ಲಿ ಇದ್ದು ನಮಗೆ ಮೆಟ್ಲು ಹತ್ತಕ್ಕೆ ಬೇಜಾರು. ಕನ್ಫ್ಯೂಷನ್. ವಿಡಿಯೋ ತೆಗಿತೇನೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ವಂದನ, ಹ್ಯಾಪಿ ಬರ್ಡೇ ಟು ಯು. ಕೊರಿಯಾದಲ್ಲಿ ವಿಶ್ ಮಾಡು ರಂಜಿತಾ, ಕೊರಿಯಾದಲ್ಲಿ. ಹ್ಯಾಪಿ ಬರ್ಡೇ ಚೂಕ ಹಮ್ಮಿದ ಹೆಂಗ್ ವಿಶ್ ಸೆಂಗಿಲ್ ಚೂಕ ಹಮ್ಮಿದ ಅಂದೇನೋ ಹೇಳ್ತಾರೆ. ಆ್ಯಂಡ್ ನಾವು ಇವಾಗ ತಾನೇ ವಂದನ ಮನೆಯಿಂದ ಬಂದ್ವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ವಂದನಾಗೆ ಕ್ಯಾಮ್ರಾದಲ್ಲಿರೋದೆಲ್ಲ ಇಷ್ಟ ಆಗಲ್ಲ, ಬ್ಲಾಗಲ್ಲಿರೋದು ಇಷ್ಟ ಆಗಲ್ಲ, ಅದಕ್ಕೆ ಅವಳನ್ನ ಅಷ್ಟು ತೋರಿಸಿಲ್ಲ. ಕೇಕ್ ಕಟಿಂಗ್ ಮಾಡ್ತಾ ಸ್ವಲ್ಪ ತೋರಿಸ್ದೆ. ಆ್ಯಂಡ್ ಅಷ್ಟೇ ಇವತ್ತಿನ ಬ್ಲಾಗ್ ಎಂಡ್ ಮಾಡೋ ಟೈಮ್. ಇವತ್ತು ನಾನು ರಾತ್ರಿ ಡಿನ್ನರೇ ಮಾಡಿಲ್ಲ, ಬಿಕಾಸ್ ಅಷ್ಟು ಊಟ ತಿಂದ ಮೇಲೆ ನಮ್ಮ ಕೈಲಿಂದ ಅರಗಿಸ್ಕೊಳ್ಳೋ ಶಕ್ತಿನೇ ಇಲ್ಲ. ಸೊ ವಂದನ ಮನೇಲಿ 1 piece ಕೇಕ್ ತಿಂದೆ ಅಷ್ಟೇ. ಆ್ಯಂಡ್ ಊಟ ಏನೂ ಮಾಡಿಲ್ಲ, ಮಾಡಬೇಕಂತ ಅನ್ನಿಸ್ತಾಯಿಲ್ಲ, ಹೊಟ್ಟೆನೂ ಹಸುವಾಗ್ತಾಯಿಲ್ಲ. ಟುಡೇಸ್ ಡೇ ಹ್ಯಾಸ್ ಬೀನ್ ನಥಿಂಗ್ ಬಟ್ ಸೋ ಇವೆಂಟ್ಫುಲ್. ಆ್ಯಂಡ್ ಏನು ಹೆಂಗಿತ್ತು ಇವತ್ತಿನ ದಿನ? ಚೆನ್ನಾಗಿತ್ತು ಅಂತ ನಮ್ಮ ಮಮ್ಮಿ ಹೇಳ್ತಿದ್ದಾರೆ. ಮೇಕಪ್ ಆಗಿಲ್ಲ ನಮ್ಮಮ್ಮ, ಅದಕ್ಕೆ ಮುಖ ತೋರಿಸೋದು ಅಂತ ಸುಮ್ಮನೆ ಹೇಳ್ತಿದ್ದೀನಿ ಅಷ್ಟೇ. ಟಯರ್ಡ್ ಆಗಿದ್ದಾರೆ ಅವರು, ಇನ್ನೇನು ಮಲಗ್ತಾ ಇದ್ದಾರೆ, ಅದಕ್ಕೆ ತೋರಿಸ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಹೇಳ್ತಾ 2ನೇ ವ್ಲಾಗ್ ಇದು ನಾನು ಮಾಡಿರೋದು. ಸೋ ಪ್ರೌಡ್ ಆಫ್ ಯು ಬಿಂದು. ಎನಿವೇಸ್ ಈ ವಾರ ಅಂತೂ ವ್ಲಾಗ್ ಬಂದೇ ಬರುತ್ತೆ. ಆ್ಯಂಡ್ ನಾಳೆ ನಾನು ಊರಿಗೆ ಹೋಗ್ತಾಯಿದ್ದೀನಿ.
ಮೋಸ್ಟ್ ಪ್ರಾಬ್ಲಿ ಐ ಟ್ರೈ ವ್ಲಾಗ್ ಮಾಡೋಕ್ಕಾಗತ್ತಾ ಅಂತ. ಸೊ ಲಾಂಗ್ ವೀಕೆಂಡ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ, 2 ದಿನ ಹಿಂಗೆ ಹೋಗ್ಬಿಟ್ಟಿದೆ. ನಾಳೆ ಒಂದೇ ದಿನ ಇರೋದು, ನಾಳೆನೂ ಊರಿಗೆ ಹೋಗಬೇಕು, ಅದು ಮುಗಿಸ್ಕೊಂಡು ಬಂದು ಒಂದು ಶೂಟ್ಗೆ ಹೋಗಬೇಕು. ಅದಾಗುತ್ತಾ ಇಲ್ವಾ ಗೊತ್ತಿಲ್ಲ, ಆಯ್ತಾ ಇಲ್ವಾ ಅನ್ನೋದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೀವು ನೋಡಿದ್ದಕ್ಕೆ. ಆ್ಯಂಡ್ ಹೋಗ್ತಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ? ಸಿಗೋಣ ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.